ನಮಸ್ಕಾರ ಎಲ್ಲರಿಗೂ. ಯಮ್ಮಿ ಕುಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಗೊಜ್ಜು ಅವಲಕ್ಕಿ ಮಾಡುವ ವಿಧಾನ ನೋಡೋಣ. ಬನ್ನಿ ಶುರು ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ನೆನೆಸಿದ ಹುಣಸೆ ರಸ, ಸಾಂಬಾರ್ ಪುಡಿ, ಅರಿಶಿಣ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಬೆಡಗಿ ಮೆಣಸಿನಕಾಯಿ, ಕಡಲೆ ಬೀಜ, ಉಪ್ಪು, ಚಿಟಿಕೆ ಬೆಲ್ಲ ಮತ್ತು ಎಣ್ಣೆ. ಮಾಡುವ ವಿಧಾನ: ಮೊದಲಿಗೆ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸುತ್ತು ಮಾತ್ರ ರುಬ್ಬಿಕೊಳ್ಳಿ. ತುಂಬಾ ಪುಡಿಯಾಗಬಾರದು, ಸ್ವಲ್ಪ ತರಿತರಿಯಾಗಿ ಇರಲಿ. ಅದನ್ನು ಚೆನ್ನಾಗಿ ತೊಳೆಯಿರಿ. ನಂತರ ನೀರು ಸಂಪೂರ್ಣವಾಗಿ ಸೋಸಿಕೊಳ್ಳಿ. ಸ್ವಲ್ಪ ಸಮಯ ನೆನೆಸಿಡಿ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಅರಿಶಿಣ ಸೇರಿಸಿ. ನಂತರ ನೆನೆಸಿದ ಹುಣಸೆ ರಸ ಹಾಕಿ ಕುದಿಯಲು ಬಿಡಿ. ಆಮೇಲೆ ಸಾಂಬಾರ್ ಪುಡಿ, ಉಪ್ಪು ಮತ್ತು ಚಿಟಿಕೆ ಬೆಲ್ಲ ಸೇರಿಸಿ ಸ್ವಲ್ಪ ಕುದಿಯಲು ಬಿಡಿ. ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ. ನಂತರ ಕಡಲೆ ಬೀಜ, ಸಾಸಿವೆ ಹಾಕಿ ಚಿಟಪಟೆನ್ನಲು ಬಿಡಿ. ನಂತರ ಕರಿಬೇವು, ಒಣಮೆಣಸಿನಕಾಯಿ ಮತ್ತು ಬೆಡಗಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ನಂತರ ನೆನೆಸಿದ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಸಿ. ಈ ತಾಳಣೆಯನ್ನು ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಸಾಂಪ್ರದಾಯಿಕ ರುಚಿಯ ಟೆಂಪಲ್ ಸ್ಟೈಲ್ ಗೊಜ್ಜು ಅವಲಕ್ಕಿ ಸಿದ್ಧವಾಗಿದೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯಮ್ಮಿ ಕುಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.